ಕೊಡಗಿನ ಸೋಮವಾರಪೇಟೆ ಸಮೀಪ ಬಾಲಕಿಯ ಕೊಲೆ ಕೇಸಿಗೆ ಸಂಬಂಧಿಸಿದಂತೆ ಈಗ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ಮೊದಲೇ ಮೀನಾಳನ್ನ ಹತ್ಯೆ ಮಾಡೋದಕ್ಕೆ ಆರೋಪಿ ಪ್ರಕಾಶ್ ಸಂಚು ರೂಪಿಸಿದ್ದ ಅನ್ನುವಂಥ ಪ್ರಶ್ನೆ ಮೂಡ್ತಾ ಇದೆ. ಅದಕ್ಕೆ ಕಾರಣಗಳು ಯಾವುದು ಅಂತಂದ್ರೆ ಈತ ವ್ಯವಸ್ಥಿತವಾಗಿ ಪ್ಲಾನ್ ಮಾಡಿದ್ದು ಗೊತ್ತಾಗ್ತಾ ಇದೆ. ಕೊಲೆಗೂ ಮೊದಲೇ ತಾನು ಕೊಲೆ ಮಾಡೋದಕ್ಕೆ ಬೇಕಾದಂಥ ಪೂರಕ ವಾತಾವರಣವನ್ನು ಸೃಷ್ಟಿ ಮಾಡುವಂಥ ಪ್ರಯತ್ನವನ್ನ ಪ್ರಕಾಶ್ ಮಾಡಿದ್ದ. ಇದೆಲ್ಲವೂ ಕೂಡ ಈಗ ಅನುಮಾನಕ್ಕೆ ಪುಷ್ಟಿ ನೀಡುವಂತೆ ಕಾಣಿಸ್ತಾ ಇದೆ. ಬಾಲಕಿಯನ್ನ ಕೊಲೆ ಮಾಡಿದ್ದು ಆ ಕ್ಷಣದ ಆವೇಶದ ಪ್ರತಿಕ್ರಿಯೆ ಆಗಿರಲಿಲ್ಲ, ಬದಲಾಗಿ ಇಟ್ಸ್ ಅ ಪ್ಲಾನ್ಡ್ ಮರ್ಡರ್ ಅನ್ನೋದು ಈಗ ಗೊತ್ತಾಗ್ತಾ ಇರೋದು, ಅಥವಾ ಆ ರೀತಿಯ ಅನುಮಾನ ಈಗ ಮೂಡ್ತಾ ಇದೆ. ಆರೋಪಿ ಪ್ರಕಾಶ್ ಸದ್ಯ ಅರೆಸ್ಟ್ ಆಗಿದ್ದಾನೆ. ಆತನನ್ನು ವಿಚಾರಣೆಗೆ ಒಳಪಡಿಸಲಾಗ್ತಾ ಇದೆ. ಇನ್ನು ಇದು ಆ ಕ್ಷಣದ ಆವೇಶದ ಪ್ರತಿಕ್ರಿಯೆ ಆಗಿರಲಿಲ್ಲ ಪ್ರಕಾಶ್ ಮಾಡಿದ್ದು ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಅದಕ್ಕೊಂದಿಷ್ಟು ಕಾರಣಗಳು ಕೂಡ ತನಿಖೆಯ ವೇಳೆ ಸಿಗ್ತಾ ಇದೆ. ಅಂದರೆ ಎಷ್ಟೋ ಸಂದರ್ಭದಲ್ಲಿ ಹತ್ಯೆ ಹೆಂಗಾಗತ್ತೆ ಅಂತಂದರೆ ಯಾವುದೋ ಸಿಟ್ಟಿಗೆದ್ದು ಗಲಾಟೆಯಾಗಿ ಆ ಕಾರಣಕ್ಕಾಗಿ ಹತ್ಯೆಯಾಗಬಹುದು. ಎರಡನೇ ಚಾನ್ಸಸ್ ಇರೋದು ಪ್ಲ್ಯಾಂಡ್ ಮರ್ಡರ್, ಅಂದರೆ ಯೋಚಿಸಿ ಯಾವ ರೀತಿ ಹತ್ಯೆ ಮಾಡಬಹುದು ಅಂತ ಚಿಂತಿಸಿ ಆ ನಂತರ ಅದನ್ನು ಇಂಪ್ಲಿಮೆಂಟ್ ಮಾಡೋದು. ಬಟ್ ಇದು ಎರಡನೇ ಕೆಟಗರಿಗೆ ಸೇರಿದಂಗೆ ಕಾಣಿಸ್ತಾ ಇದೆ. ಪ್ಲ್ಯಾನ್ ಮಾಡಿ ಮತ್ತು ಕೊಲೆ ಮಾಡೋದಕ್ಕೆ ಏನೆಲ್ಲ ವಾತಾವರಣ ತನಗೆ ಪೂರಕವಾಗುವಂಥ ವಾತಾವರಣ ಸೃಷ್ಟಿ ಮಾಡುವಂಥ ಪ್ರಯತ್ನವನ್ನು ಕೂಡ ಈ ಪ್ರಕಾಶ್ ಮಾಡಿದ್ದ. ಅಂದರೆ ಈತ ಫಿಕ್ಸ್ ಆಗಿದ್ದ. ಎಂಗೇಜ್ಮೆಂಟಲ್ಲಾದಂಥ ಪ್ರಾಬ್ಲಮ್ ಏನಿದೆ, ಆಕೆಗೆ 16 ವರ್ಷ ಅನ್ನೋ ಕಾರಣಕ್ಕಾಗಿ ಸರ್ಕಾರಿ ಅಧಿಕಾರಿಗಳು ಬಂದಿದ್ದು ಮತ್ತು ಮದುವೆ ಆಗೋದಕ್ಕೆ ಸದ್ಯಕ್ಕಂತೂ ಅವಕಾಶ ಇಲ್ಲ ಅಂತ ತಿಳಿ ಹೇಳಿದ್ದು, ಇದೆಲ್ಲವೂ ಕೂಡ ಆತನನ್ನು ಡಿಸ್ಟರ್ಬ್ ಮಾಡಿತ್ತು. ಮತ್ತು ಇದಕ್ಕೆ ಕಾರಣ ಆ ಬಾಲಕಿ ಮೀನಾಳೆ ಅಂತ ಈತ ಭಾವಿಸಿದ್ದ. ಅಧಿಕಾರಿಗಳಿಗೆ ಫೋನ್ ಮಾಡಿದ್ದು ಈ ಬಾಲಕಿ ಮೀನಾ ಅನ್ನೋದು ಈತನ ಅನುಮಾನ. ಆಕೆಯೇ ಫೋನ್ ಮಾಡಿ ಅಧಿಕಾರಿಗಳ ಗಮನಕ್ಕೆ ತಂದಿದ್ದಾಳೆ. ಇದನ್ನು ಮದುವೆ ಆಗೋದಕ್ಕೆ ಇಷ್ಟ ಇಲ್ಲದೆ ಈ ಕೃತ್ಯವನ್ನು ಅಥವಾ ಇದನ್ನು ಆಕೆ ಮಾಡಿದ್ದಾಳೆ ಅನ್ನೋದು ಪ್ರಕಾಶ್ನ ಅನುಮಾನ ಆಗಿತ್ತು. ಆ ಕಾರಣಕ್ಕಾಗಿ ನಿಶ್ಚಿತಾರ್ಥದ ಆ ಪ್ರಕ್ರಿಯೆ ಮುಗಿದ ಬಳಿಕ ಮನೆಗೆ ಹೋದವನು ಪ್ಲ್ಯಾನ್ ಮಾಡಿಕೊಂಡಿದ್ದ. ಮೀನಾಳನ್ನು ಬದುಕೋದಕ್ಕೆ ಬಿಡಬಾರ್ದು ಅಂತ ಯೋಚನೆ ಮಾಡಿದ್ದ ಅನ್ನೋದು ಗೊತ್ತಾಗ್ತಾ ಇದೆ. ಅದಕ್ಕೆ ಸಂಬಂಧಿಸಿದಂತೆ ಒಂದಿಷ್ಟು ಅನುಮಾನಗಳು ಕೂಡ ಇದ್ದಾವೆ. ಅಂದರೆ ನಿಶ್ಚಿತಾರ್ಥ ಮುಗಿದ ಬಳಿಕ ಬಾಲಕಿಯ ಸೋದರರು ಪಕ್ಕದ ಊರಿಗೆ ಹೋಗಿದ್ರು. ಮೊದಲೇ ಪ್ಲ್ಯಾನ್ ಮಾಡಿ ಸೋದರರನ್ನು ಬೇರೆ ಊರಿಗೆ ಕಳಿಸಿದ್ದ ಪ್ರಕಾಶು ಅನ್ನೋದು ಕೂಡ ತನಿಖೆಯ ಸಂದರ್ಭದಲ್ಲಿ ಗೊತ್ತಾಗ್ತಾ ಇರುವಂಥ ವಿಚಾರ. ಪಕ್ಕದ ಊರಿಗೆ ಗೃಹ ಪ್ರವೇಶಕ್ಕೆ ಹೋದಾಗ ಪ್ರಕಾಶ್ ಮೀನಾ ಅವರ ಮನೆಗೆ ಬಂದಿದ್ದ. ನಂತರ ಬಾಲಕಿ ಮತ್ತು ಆಕೆಯ ಅಪ್ಪ ಅಮ್ಮ ಇದ್ದಾಗ ಬಂದಿದ್ದ. ಸೋದರರಿದ್ದರೆ ಸಮಸ್ಯೆ ಆಗುತ್ತೆ, ಅಥವಾ ಬಾಲಕಿಯ ರಕ್ಷಣೆಗೆ ಬಾಲಕಿಯ ಸೋದರರು ಬರ್ತಾರೆ ಅನ್ನೋದು ಈತನಿಗೆ ಕ್ಲಿಯರ್ ಆಗಿ ಗೊತ್ತಿತ್ತು. ಅವರು ಇಲ್ಲದಂಥ ಸಮಯವನ್ನು ನೋಡಿ ಅಥವಾ ಅವರ ಇಲ್ಲದಂಥ ಸಿಚುವೇಶನನ್ನು ಸೃಷ್ಟಿಸಿ ಆತ ಮನೆಗೆ ಬಂದು ಬಾಲಕಿಯನ್ನು ಕೊಲೆ ಮಾಡಿದ್ದಾನೆ ಅನ್ನೋದು ಗೊತ್ತಾಗ್ತಾ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.